ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನೆತನ್ಯಾಹು ಕೋರ್ಟಲ್ಲಿ ತಮ್ಮ ಪರವಾಗಿ ಒಂದಷ್ಟು ಗಡಗಡ ನಡುಗ್ತಾ ಮನವಿಗಳನ್ನು ಮಾಡಿಕೊಂಡಿದ್ದಾರೆ. ಯಾವ ಕೋರ್ಟು? ಇಸ್ರೇಲಿನ ಕೋರ್ಟಿನಲ್ಲೇ. ದಯವಿಟ್ಟು ಈಗ ನನ್ನ ಮೇಲೆ ಕ್ರಮ ಬೇಡ, ಈಗ ಯುದ್ಧದ ಸನ್ನಿವೇಶ ಇದೆ, ದೇಶದ ಬಗ್ಗೆ ಗಮನ ಕೊಡಬೇಕು ನಾನು. ಹಾಗಾಗಿ ನನ್ನ ವಿರುದ್ಧ ಯಾವುದೇ ಕ್ರಮಗಳು ಅಥವಾ ಪ್ರಕರಣಗಳ ವಿಚಾರಣೆಗಳು ಏನೂ ಬೇಡ ಅಂತ ಗಡಗಡಗಡ ನಡ್ಕೊಂಡು ಹೇಳಿರುವಂತಹ ಸುದ್ದಿಗಳು ಬರ್ತಾ ಇದೆ. ಹಾಗಾದರೆ ಏನಿದು ಇಡೀ ಪ್ರಕರಣ ಅಂತಂದರೆ, ನೆತನ್ಯಾಹು ಮೇಲೆ 3 ಪ್ರಮುಖ ಕ್ರಿಮಿನಲ್ ಕೇಸುಗಳಿದ್ದಾವೆ ಇಸ್ರೇಲ್ನ ಒಳಗಡೆನೆ. ಎಲ್ಲವೂ ಸಹ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತಹ ಕೇಸುಗಳು. ಬಂಡವಾಳಶಾಹಿಗಳಿಗೆ ಅನುಕೂಲ ಮಾಡಿಕೊಡುವ ರೀತಿಯಲ್ಲಿ ಕಾಂಟ್ರಾಕ್ಟ್ಗಳನ್ನು ಕೊಟ್ಟಿದ್ದು, ಅದಕ್ಕೆ ಪ್ರತಿಯಾಗಿ ನೆತನ್ಯಾಹು ಮತ್ತು ನೆತನ್ಯಾಹು ಹೆಂಡತಿ ಗಿಫ್ಟ್ಗಳನ್ನು, ಕಾಸ್ಟ್ಲಿ ಗಿಫ್ಟ್ಗಳನ್ನು ಆ ಬಂಡವಾಳಶಾಹಿಗಳಿಂದ ಪಡ್ಕೊಂಡಿದ್ದು, ಮತ್ತು ಬಂಡವಾಳಶಾಹಿಗಳ ಪರವಾಗಿ ಕಾಯ್ದೆ ಕಾನೂನುಗಳನ್ನು ರಚನೆ ಮಾಡಿದ್ದು ಆರೋಪಗಳು. ಆ ರೀತಿಯ 3 ಪ್ರಕರಣಗಳಿದ್ದಾವೆ. ಆ ಪ್ರಕರಣಗಳ ವಿಚಾರಣೆ ನಡೀಬೇಕಾಗಿದೆ. ಅದು ನಡೆದರೆ ನೆತನ್ಯಾಹು ಜೀವನ ಪರ್ಯಂತ ಜೈಲಿಗೆ ಹೋಗುವ ಸಾಧ್ಯತೆ ಇದೆ. ಗಜಾದಲ್ಲಿ ನಡೆಸಿರುವಂತಹ ಕ್ರೂರತ್ವ, ಕ್ರೌರ್ಯ ಇದೆಲ್ಲದಕ್ಕೂ ಸಹ ಶಿಕ್ಷೆ ಆಗದೇ ಇರಬಹುದೇನೋ, ಆದರೆ ತನ್ನದೇ ರಾಷ್ಟ್ರದಲ್ಲಿ ತನ್ನದೇ ಪ್ರಜೆಗಳಿಗೆ ಮಾಡಿರೋ ಭ್ರಷ್ಟಾಚಾರ ಇದೆಯಲ್ಲ, ಅದರಲ್ಲಿ ಜೈಲಿಗೆ ಹೋಗೋ ಭಯ ಇದೆ ನೆತನ್ಯಾಹುಗೆ. ಅದು ಜೀವನ ಪರ್ಯಂತ ಹೋಗೋ ಭಯ ಇದೆ. ಹಾಗಾಗಿ ಅದರ ವಿಚಾರಣೆ ನಿನ್ನೆ ಇದ್ದಾಗ ಕೋರ್ಟಲ್ಲಿ ಅವರ ಪ್ರತಿನಿಧಿಯ ಮೂಲಕ ಅಪ್ಲಿಕೇಶನ್ ಹಾಕಿರೋದೇನು ಅಂದರೆ, ದಯವಿಟ್ಟು ಯಾವ ಕ್ರಮನೂ ಬೇಡ, ಈಗ ನನಗೆ ಇದಕ್ಕೆ ಸಮಯನೇ ಇಲ್ಲ, ದೇಶ ಆಪತ್ತಿನಲ್ಲಿದೆ. ಯುದ್ಧವನ್ನು ಹೇಗೆಲ್ಲ ಬಳಸ್ಕೊಳ್ತಾರೆ ನೋಡಿ ಸರ್ವಾಧಿಕಾರಿಗಳು, ಕ್ರೂರಿಗಳು ಹೇಗೆಲ್ಲ ಬಳಸ್ಕೊಳ್ತಾರೆ, ಈಗ ಬೇಡ ಅಂತ. ಆದರೆ ಇದು ಮೊದಲನೇ ಸಾರಿ ಈಗ ಬೇಡ ಅಂದಿದ್ರೆ ನಾವು ಅರ್ಥ ಮಾಡ್ಕೊಳ್ಬೋದಾಗಿತ್ತು, ಓಕೆ ಸನ್ನಿವೇಶ ಸರಿ ಇಲ್ಲ ಅಂತ. ಬಟ್ ಇದು 5 ವರ್ಷದಿಂದ ಇದೇ ನಡೀತಾ ಇರೋದು. ಆರಂಭದಲ್ಲಿ 2020ರಲ್ಲಿ ಶುರುವಾಗಿದ್ದು ಈ ಕೇಸುಗಳು. ಆಗಲೇ ವಿಚಾರಣೆ ನಡಿಬೇಕಾಗಿತ್ತು. ಕೊರೋನಾ ನೆಪ ಹೇಳಿ, ನನಗೆ ಆರೋಗ್ಯ ಕೆಟ್ಟೋಗಿದೆ ಅಂತ ನೆಪ ಹೇಳಿ 2-3 ವರ್ಷ ತಳ್ಕೊಂಡು ಬಂದರು. ಆ ನಂತರ ಯಾವಾಗ ವಿಚಾರಣೆ ಶುರು ಆಗಲೇಬೇಕು ಅಂತ ಸುದ್ದಿಗಳು ಬಂತು, ಗಾಜಾ ಮೇಲೆ ದಾಳಿ ಮಾಡಿ ಗಾಜಾ ಯುದ್ಧವನ್ನು ಆರಂಭಿಸಿದ್ರು. ಅಲ್ಲಿ ಸುಮಾರು 70,000 ಅಮಾಯಕರನ್ನು ಜೀವ ಹೋಗೋ ಹಾಗೆ ನೋಡಿಕೊಂಡ್ರು ನೆತನ್ಯಾಹು. ಯಾಕೆ? ತನ್ನನ್ನು ತಾನು ಕಾನೂನಿನ ಕುಣಿಕೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ, ತನ್ನದೇ ದೇಶದ ಕಾನೂನಿನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆ ಯುದ್ಧವನ್ನು ಅಡ್ಡ ಇಟ್ಕೊಂಡು ಈಗ ಬೇಡ ಅಂತ. ಸೊ ಅದೆಲ್ಲ ಮುಗಿದು ಈಗ ಒಂಚೂರು ಪ್ರಯತ್ನ ಮಾಡೋಣ ಅಂತ ಕೋರ್ಟ್ ಮುಂದಕ್ಕೆ ಬಂದಾಗ, ಈಗ ಇರಾನ್ನ ನೆಪ ಹೇಳಿಕೊಂಡು, ಇರಾನ್ ನೋಡಿ ಎಷ್ಟು ದಾಳಿ ಮಾಡಿದೆ, ಎಷ್ಟು ನಷ್ಟ ಆಗಿದೆ ನಮ್ಮ ದೇಶದಲ್ಲಿ, ಹಾಗೆಲ್ಲ ಕತೆ ಕಟ್ಟಿ ಕೋರ್ಟಲ್ಲಿ ನಿಂತ್ಕೊಂಡಿದ್ದಾರೆ. ಹಾಗೆ ನೋಡಿದ್ರೆ ಮಾಧ್ಯಮಗಳ ಮುಂದೆ ಬಂದಾಗ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಂತ್ಕೊಂಡಾಗ, ಇರಾನನ್ನು ನಾವು ಧ್ವಂಸ ಮಾಡಿಬಿಟ್ಟಿದ್ದೀವಿ ಅಂತೆಲ್ಲ ಡೈಲಾಗ್ ಹೊಡಿತಾರೆ, ನಮಗೇನೂ ಆಗಿಲ್ಲ ಅಂತ ಡೈಲಾಗ್ ಹೊಡಿತಾರೆ. ಆದರೆ ಅವರದೇ ದೇಶದ ಕೋರ್ಟ್ನಲ್ಲಿ ನಮಗೆ ದೊಡ್ಡ ನಷ್ಟ ಆಗಿದೆ, ಆಪತ್ತಿನಲ್ಲಿದೆ ದೇಶ, ನನಗೆ ಈ ವಿಚಾರಣೆಯ ಬಗ್ಗೆ ಗಮನ ಕೊಡುವಷ್ಟು ಸಮಯ ಇಲ್ಲ, ದಯವಿಟ್ಟು ಕನಿಷ್ಠ ಇನ್ನೊಂದು 2-3 ವಾರ ಆದರೂ ನನಗೆ ಸಮಯ ಕೊಡಿ, ನಾನು ಆ ನಂತರ ಈ ವಿಚಾರಣೆಗೆ ಸಹಕರಿಸ್ತೀನಿ ಅಂತ. ಆದರೆ ಕೋರ್ಟ್ ಹೇಳ್ತಾ ಇದೆ, ಮುಂದಿನ 1 ವರ್ಷದಲ್ಲಿ ಇದು ಮುಕ್ತಾಯ ಆಗಲೇಬೇಕು, ತುಂಬ ಡ್ರ್ಯಾಗ್ ಮಾಡಿಬಿಟ್ಟಿದ್ದೀರಿ, ಇದನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಲ್ಲ ಅನ್ನುವ ಎಚ್ಚರಿಕೆಯನ್ನು ಕೊಟ್ಟಿದೆ. ಆದರೂ ಸಹ 15 ದಿನಗಳ ಸಮಯ ಕೊಡಿ, ಇದೆಲ್ಲ ಸೆಟ್ಲ್ ಆಗಲಿ, ಇರಾನ್ ಜೊತೆ ಸಂಘರ್ಷ, ಆ ನಂತರ ಇದ್ರ ಬಗ್ಗೆ ನಾನು ಕಾನ್ಸಂಟ್ರೇಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಒಂದು ಬುರುಡೆಯನ್ನು ಬಿಟ್ಟು ಅಲ್ಲಿ ತಪ್ಪಿಸಿಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡಿರುವಂತಹದ್ದು. ಇದರ ನಡುವೆ ಯಾವಾಗಲೂ ಇನ್ನೊಬ್ಬರ ಹುಣ್ಣನ್ನು, ಗಾಯವನ್ನು ಅಥವಾ ಇನ್ನೆಲ್ಲ ಹೋಗಿ ಬೆರಳು ಬಿಡುವಂತಹ ಮಿಸ್ಟರ್ ಡೊನಾಲ್ಡ್ ಟ್ರಂಪ್ ಹೇಳಿಕೆ ಇದರ ಬಗ್ಗೆ, ಅದು ಆಂತರಿಕ ವಿಚಾರ. ಅದು ಇಸ್ರೇಲ್ನಲ್ಲಿ ಇಸ್ರೇಲ್ ಕೋರ್ಟು, ಇಸ್ರೇಲ್ನ ಪ್ರಧಾನಮಂತ್ರಿ ನೆತನ್ಯಾಹು ವಿಚಾರವಾಗಿ ವಿಚಾರಣೆ ನಡೆಸೋದು ಇಸ್ರೇಲ್ನ ಆಂತರಿಕ ವಿಚಾರ. ಆದರೂ ಡೊನಾಲ್ಡ್ ಟ್ರಂಪ್ ಮೂಗು ತೂರಿಸಿ, ಇದು ನೆತನ್ಯಾಹು ವಿರುದ್ಧ ಷಡ್ಯಂತ್ರದ ರೀತಿಯಲ್ಲಿದೆ, ಏನೋ ಕಾನ್ಸ್ಪಿರಸಿ ಇದ್ದಂಗಿದೆ, ವಿಚ್ ಹಂಟ್ ನಡೀತಾ ಇದೆ. ಇದು ಡೊನಾಲ್ಡ್ ಟ್ರಂಪ್ ನೆತನ್ಯಾಹುಗೆ ಸಪೋರ್ಟ್, ಯಾವುದು ಇಂಟರ್ನಲ್ ಮ್ಯಾಟರ್ನಲ್ಲಿ. ಅದನ್ನು ಸಹ ನೆಪ ಮಾಡಿಕೊಂಡು ನೆತನ್ಯಾಹು ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಮುಂದಕ್ಕೆ ಹಾಕುವಂತಹ ಸಾಧ್ಯತೆಗಳು ಎಲ್ಲ ಇದ್ದಾವೆ. ಆದರೆ ಅಲ್ಲಿನ ಕೋರ್ಟ್ ಯಾಕೋ ಸ್ಟ್ರಿಕ್ಟ್ ಆಗ್ತಾ ಇದೆ, ಇಲ್ಲ 5 ವರ್ಷದಿಂದ ಹೀಗೆ ಆಗ್ತಿದೆ, ಅದರ ವಿಚಾರಣೆ ಗಂಭೀರವಾಗಿ ನಿರಂತರವಾಗಿ ನಡೀಲೇಬೇಕು, ಇನ್ನು 1 ವರ್ಷದಲ್ಲಿ ತೀರ್ಪು ಬರಬೇಕು ಅನ್ನುವ ರೀತಿಯಲ್ಲಿ ಅಲ್ಲಿನ ಕೋರ್ಟ್ ಹೇಳ್ತಾ ಇದೆ.
ಸೊ ನೋಡೋಣ ಈ ಸರ್ವಾಧಿಕಾರಿಗಳು ಯಾವೆಲ್ಲ ತಂತ್ರಗಳನ್ನು ಬಳಸ್ಕೊಳ್ತಾರೆ. ಅವರದೇ ದೇಶದ ಕಾನೂನಿನಿಂದ ತಪ್ಪಿಸ್ಕೊಳ್ಬೇಕು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋಕೆ ಅಮಾಯಕ ಮಕ್ಕಳು, ಮಹಿಳೆಯರು, ವೃದ್ಧರನ್ನು ನರಮೇಧಗಳು ನಡೆಸ್ಕೊಂಡು ಹೋಗಬೇಕು, ಯುದ್ಧಗಳನ್ನು ಒಂದರ ನಂತರ ಒಂದು ನಡೆಸಬೇಕು. ಆ ನಂತರ ಇನ್ನೇನು ಪ್ರಯೋಗಗಳು ಮಾಡ್ತಾರೋ ನೋಡೋಣ, ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸೊ ಇದಿಷ್ಟು ಇಸ್ರೇಲ್ನ ನೆತನ್ಯಾಹು ಅವರ ಕಪಟ ನಾಟಕದ ಒಂದು ಕಥೆ. ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.